ಇಲಿ ಮೂಲಕ ಹರಡೋ ಒಂದು ವೈರಸ್ ಮಾನವ ಜೀವಕ್ಕೂ ಅಪಾಯ ಮಾಡುತ್ತೆ ಅಂದರೆ ನಂಬ್ತೀರಾ? ಹೌದು, ಆ ವೈರಸ್ ಹೆಸರು ಹಾಂಟಾ ವೈರಸ್. ಇತ್ತೀಚೆಗಷ್ಟೇ ಈ ವೈರಸ್ ಬಗ್ಗೆ ತುಂಬಾ ಜನ ಸರ್ಚ್ ಮಾಡ್ತಿದ್ದಾರೆ. ಕೆಲವರಿಗೆ ಭಯ ಆದರೆ ಇನ್ನೂ ಕೆಲವರಿಗೆ ಕನ್ಫ್ಯೂಷನ್. ಹಾಂಟಾ ವೈರಸ್ ಅಂದರೆ ಏನು, ಇದು ಹೇಗೆ ಹರಡುತ್ತೆ, ಯಾವ್ಯಾವ ಸಿಂಪ್ಟಮ್ಸ್ ಡೇಂಜರಸ್, ನಮ್ಮ ಭಾರತದಲ್ಲಿ ರಿಸ್ಕ್ ಇದೆಯಾ ಮತ್ತು ಇದರಿಂದ ಹೇಗೆ ಪ್ರೊಟೆಕ್ಟ್ ಮಾಡಿಕೊಳ್ಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ನೋಡೋಣ ಬನ್ನಿ. ಹಾಂಟಾ ವೈರಸ್ ಅಂದರೆ ಏನು? ಇದು ಒಂದು ವೈರಸ್ ಗ್ರೂಪ್ ಆಗಿದ್ದು ಮುಖ್ಯವಾಗಿ ಇಲಿಗಳು ಮತ್ತು ರಾಡೆಂಟ್ಸ್ ಮೂಲಕ ಹರಡುತ್ತೆ. ಆದರೆ ಸಮಾಧಾನಕರ ವಿಷಯ ಏನಂದರೆ ಇದು ಸಾಮಾನ್ಯ ಕೋಲ್ಡ್ ಅಥವಾ ಫ್ಲೂ ಥರ ಒಬ್ಬರಿಂದ ಮತ್ತೊಬ್ಬರಿಗೆ ಸುಲಭವಾಗಿ ಹರಡುವ ವೈರಸ್ ಅಲ್ಲ. ಈ ವೈರಸ್ ಹೆಚ್ಚಾಗಿ ಹರಡುವುದು ಇಲಿಯ ಮೂತ್ರ, ಮಲ ಹಾಗೂ ಸಲೈವಾದಿಂದ. ಇವುಗಳು ಒಣಗಿ ಗಾಳಿಯಲ್ಲಿ ಮಿಕ್ಸ್ ಆದಾಗ ಆ ಗಾಳಿಯನ್ನು ನಾವು ಉಸಿರಾಡಿದಾಗ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ, ಬಹಳ ದಿನಗಳಿಂದ ಮುಚ್ಚಿಟ್ಟ ಸ್ಟೋರೂಮ್ ಕ್ಲೀನ್ ಮಾಡುವಾಗ ಅಥವಾ ಹಳೆಯ ಗೋಡೌನ್ ಓಪನ್ ಮಾಡುವಾಗ ಅಲ್ಲಿ ಇಲಿಗಳು ಇದ್ದು ವೈರಸ್ ಪಾರ್ಟಿಕಲ್ಸ್ ಗಾಳಿಯಲ್ಲಿ ಹರಡಿರಬಹುದು. ಹಾಂಟಾ ವೈರಸ್ ಹಲವು ದೇಶಗಳಲ್ಲಿ ರಿಪೋರ್ಟ್ ಆಗಿದ್ದು ಅಮೆರಿಕ, ಚೀನಾ ಮತ್ತು ಯುರೋಪ್ನ ಕೆಲವು ಭಾಗಗಳಲ್ಲಿ ಔಟ್ಬ್ರೇಕ್ಸ್ ಕಂಡುಬಂದಿದ್ದವು. 1993 ಅಮೆರಿಕಾದಲ್ಲಿ ನಡೆದ ಔಟ್ಬ್ರೇಕ್ ತುಂಬ ಫೇಮಸ್ ಆಗಿತ್ತು. ಆರೋಗ್ಯವಾಗಿದ್ದ ಕೆಲವರು ಸಡನ್ ಆಗಿ ಸಿವಿಯರ್ ಬ್ರೀಥಿಂಗ್ ಪ್ರಾಬ್ಲಮ್ ಅನುಭವಿಸಿದರು. ಅದಾದ ನಂತರವೇ ಜನರಿಗೆ ಈ ವೈರಸ್ ಬಗ್ಗೆ ಹೆಚ್ಚು ಅರಿವು ಬರಲು ಶುರುವಾಯಿತು. ಹಾಂಟಾ ವೈರಸ್ನ ಲಕ್ಷಣಗಳು. ಈ ವೈರಸ್ನ ಆರಂಭಿಕ ಲಕ್ಷಣಗಳು ಸಾಮಾನ್ಯ ಫ್ಲೂ ಥರ ಕಾಣಬಹುದು, ಆದ್ದರಿಂದ ಕೆಲವರು ಇಗ್ನೋರ್ ಮಾಡ್ತಾರೆ. ಜ್ವರ, ತಲೆನೋವು, ದೌರ್ಬಲ್ಯ, ಚಳಿ, ವಾಂತಿ, ಹೊಟ್ಟೆ ನೋವು ಆರಂಭಿಕ ಲಕ್ಷಣಗಳಾಗಿದ್ದು ಉಸಿರಾಟದ ತೊಂದರೆ, ಎದೆ ಬಿಗಿಯುವುದು, ವೇಗವಾದ ಹೃದಯ ಬಡಿತ ಡೇಂಜರಸ್ ಸಿಂಪ್ಟಮ್ಸ್ಗಳಾಗಿವೆ. ಇಂತಹ ಸಿಂಪ್ಟಮ್ಸ್ ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಬಹಳಷ್ಟು ಜನ ಕೇಳ್ತಿದ್ದಾರೆ, ಭಾರತದಲ್ಲಿ ಈ ಹಾಂಟಾ ವೈರಸ್ ಇದೆನಾ? ಇಲ್ಲಿವರೆಗೂ ಭಾರತದಲ್ಲಿ ದೊಡ್ಡ ಔಟ್ಬ್ರೇಕಿಂಗ್ ರಿಪೋರ್ಟ್ ಆಗಿಲ್ಲ. ಆದರೆ ಇಲಿಗಳು ಎಲ್ಲೆಲ್ಲೂ ಇರುತ್ತವೆ. ಹಳೆಯ ಮನೆಗಳು, ಸ್ಟೋರ್ ರೂಮ್ಸ್, ಫಾರ್ಮ್ಸ್, ಗಾರ್ಬೇಜ್ ಏರಿಯಾಸ್. ಹಾಗಾಗಿ ಅವೇರ್ನೆಸ್ ಮತ್ತು ಕ್ಲೆನ್ಲಿನೆಸ್ ತುಂಬ ಇಂಪಾರ್ಟೆಂಟ್. ಭಯ ಬೇಡ, ಆದರೆ ಕೇರ್ಫುಲ್ ಆಗಿರೋದು ಮುಖ್ಯ. ಹಾಂಟಾ ವೈರಸ್ನ ತಡೆಗಟ್ಟೋದು ಹೇಗೆ? ಈಗ ಪ್ರಿವೆನ್ಷನ್ ಬಗ್ಗೆ ನೋಡೋಣ ಬನ್ನಿ. ಇಲಿಯ ಮಲ ಮತ್ತು ಮೂತ್ರವನ್ನು ಡೈರೆಕ್ಟ್ ಆಗಿ ಟಚ್ ಮಾಡಬೇಡಿ. ಗ್ಲೌಸ್ ಯೂಸ್ ಮಾಡಿ. ಡ್ರೈ ಡ್ರಾಪಿಂಗ್ಸ್ ಸ್ವೀಪ್ ಮಾಡಬೇಡಿ. ಇದು ತುಂಬ ಇಂಪಾರ್ಟೆಂಟ್. ಸ್ವೀಪ್ ಮಾಡಿದ್ರೆ ವೈರಸ್ ಪಾರ್ಟಿಕಲ್ಸ್ ಗಾಳಿಗೆ ಹಾರಬಹುದು. ಹಾಗಾಗಿ ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇ ಮಾಡಿದ ನಂತರ ಕ್ಲೀನ್ ಮಾಡಿ. ಇನ್ನು ಮನೆ ಮತ್ತು ಸುತ್ತಮುತ್ತಲಿನ ಜಾಗವನ್ನು ಕ್ಲೀನ್ ಆಗಿಡಿ. ಗಾರ್ಬೇಜ್ ಮತ್ತು ಫುಡ್ ವೇಸ್ಟ್ ಇಲಿಗಳನ್ನು ಅಟ್ರಾಕ್ಟ್ ಮಾಡುತ್ತವೆ. ಗೋಡೆ ಅಥವಾ ಬಾಗಿಲಿನ ಹೋಲ್ಸ್ ಕ್ಲೋಸ್ ಮಾಡಿಸಿ. ಸ್ಮಾಲ್ ಓಪನಿಂಗ್ಸ್ ಮೂಲಕ ಇಲಿಗಳು ಮನೆಯೊಳಗೆ ಬರಬಹುದು. ಡಸ್ಟಿ ಏರಿಯಾಸ್ ಕ್ಲೀನ್ ಮಾಡುವಾಗ ಮಾಸ್ಕ್ ಯೂಸ್ ಮಾಡಿ. ಓಲ್ಡ್ ರೂಮ್ಸ್ ಅಥವಾ ವೇರ್ ಹೌಸಸ್ ಕ್ಲೀನ್ ಮಾಡುವಾಗ ವಿಶೇಷವಾಗಿ ಕೇರ್ಫುಲ್ ಆಗಿರಿ. ಸಿವಿಯರ್ ರ್ಯಾಟ್ ಪ್ರಾಬ್ಲಮ್ಸ್ ಇದ್ದಲ್ಲಿ ಪೆಸ್ಟ್ ಕಂಟ್ರೋಲ್ ಮಾಡಿಸಿ. ಈಗ ಹಾಂಟಾ ವೈರಸ್ ಬಗ್ಗೆ ಕೆಲವು ಮಿತ್ಸ್ ಹಾಗೂ ಫ್ಯಾಕ್ಟ್ಸ್ಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಹಾಂಟಾ ವೈರಸ್ ಕೋವಿಡ್ ಥರ ಎಲ್ಲರಿಗೂ ಹರಡುತ್ತೆ. ಮಿತ್: ಬಹುತೇಕ ಕೇಸಸ್ನಲ್ಲಿ ಹ್ಯೂಮನ್ ಸ್ಪ್ರೆಡ್ ತುಂಬ ರೇರ್. ಫ್ಯಾಕ್ಟ್: ಪ್ರತಿ ಇಲಿಗೂ ಹಾಂಟಾ ವೈರಸ್ ಇರುತ್ತದೆ. ಮಿತ್: ಎಲ್ಲ ಇಲಿಗಳಲ್ಲೂ ಈ ವೈರಸ್ ಇರೋದಿಲ್ಲ. ಫ್ಯಾಕ್ಟ್: ಹಾಂಟಾ ವೈರಸ್ ಬಂದರೆ ಬದುಕೋದು ಇಂಪಾಸಿಬಲ್. ಮಿತ್: ಅರ್ಲಿ ಟ್ರೀಟ್ಮೆಂಟ್ ಮತ್ತು ಮೆಡಿಕಲ್ ಕೇರ್ ತುಂಬ ಹೆಲ್ಪ್ ಮಾಡುತ್ತೆ. ಫ್ಯಾಕ್ಟ್: ಹಾಂಟಾ ವೈರಸ್ ನಮಗೆ ಒಂದು ಇಂಪಾರ್ಟೆಂಟ್ ಲೆಸನ್ ಕಲಿಸುತ್ತೆ. ಅದೇನೆಂದರೆ ಕ್ಲೀನ್ಲಿನೆಸ್, ಅವೇರ್ನೆಸ್ ಮತ್ತು ಪ್ರಿವೆನ್ಷನ್ ತುಂಬ ಮುಖ್ಯ. ಭಯ ಸ್ಪ್ರೆಡ್ ಮಾಡೋದಕ್ಕಿಂತ ಸರಿಯಾದ ಮಾಹಿತಿ ಸ್ಪ್ರೆಡ್ ಮಾಡೋಣ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.
ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸ್ಟೇ ಸೇಫ್, ಸ್ಟೇ ಅವೇರ್. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ.